Cancer Hospital introduces a new, middle path model for affordable, world-class cancer care in Bengaluru. Bengaluru, in a healthcare landscape long defined by extremes, the newly inaugurated Aryan Radiotherapy and Oncology Center, ARC Cancer Hospital, is positioning itself as a transformative force in India's cancer care ecosystem, introducing a model that seeks to balance affordability with global clinical standards. India's cancer treatment system has historically presented patients with a difficult choice: opt for high-end private hospitals with advanced care but steep costs, or turn to government institutions where affordability often comes with long waiting periods and overburdened infrastructure. This gap has extremely impacted the middle class, creating both financial and emotional strain. ARC Cancer Hospital aims to address this imbalance through what it calls a middle path approach, delivering comprehensive oncology care at costs estimated to be 20 to 30% lower than leading corporate hospitals, without compromising on technology or treatment quality. Quality cancer treatment should not be a privilege, said Dr. Srihari R. Shapur, founder and managing director of ARC Cancer Hospital. Explaining on the vision, he added, "This hospital has been established with the objective of bridging the significant gaps in cancer care. Our focus is to ensure that the large middle-class population has access to high-quality treatment at affordable costs and without delay. We are also taking steps to extend treatment services to beneficiaries under the BPL and Ayushman Bharat schemes. The facility brings together multidisciplinary cancer care under one roof, including surgical oncology, chemotherapy, and advanced radiotherapy." Chairman of the hospital, Dr. Dinesh Mavinhalli, stated that the center offers comprehensive cancer care services including screening, chemotherapy, and radiotherapy under one roof. He further noted that the hospital is supported by Modern Eye. ಬಹುಶಃ ನನಗೆ ಹೆಚ್ಚು ಮಾತಾಡುವಷ್ಟು ಸಂದರ್ಭ ಇಲ್ಲ. ನಾನು ದೆಹಲಿಗೆ ಹೋಗೋದಕ್ಕೆ ಫ್ಲೈಟ್ ಲೇಟ್ ಆಗ್ತಾ ಇದೆ. ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈಗ ನಾನು ಮಹೇಶ್ ಗ್ರೇಟರ್ ಬ್ಯಾಂಗ್ಳೂರ್ನ ಮೊದಲನೇ ಕಮಿಷನರ್ ಅಂದ್ರೆ ಮಹೇಶ್ ಚರಿತ್ರೆಯಲ್ಲಿ ಉಳಿತಾರೆ. ಅವ್ರ ಹತ್ರ ಮಾತನಾಡ್ತಾ ಇದ್ದೆ, ಈ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೂಡ ಇನ್ನೂ ಹೆಚ್ಚು ಆಗ್ಬೇಕಾಗುತ್ತೆ. ನಾನೊಬ್ಬ ಕಾನೂನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಶಂಕರ್ ಹಾಸ್ಪಿಟಲ್ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಎಕ್ವಿಪ್ಮೆಂಟ್ಸ್ ನೋಡಿ ನಾನು ಸ್ವಯಂ ಘೋಷಣೆ ಮಾಡಿ ಬಂದೆ, 10 ಕೋಟಿ ರೂಪಾಯಿ ನಾನು ಸರ್ಕಾರದಿಂದ ಕೊಡ್ತೀವಿ, ನಿಮಗೆ ಬಡವರಿಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ನಾನು ಪ್ರಾಮಿಸ್ ಮಾಡಿ ಬಂದು ಅದೇ ರೀತಿಯಾಗಿ 10 ಕೋಟಿ ರೂಪಾಯಿನ ಕೊಡುವಂತ ಕೆಲಸ ಮಾಡಿದೆ. ಖಾಸಗಿ ವಲಯಕ್ಕೆ ನಾವು ಪ್ರೋತ್ಸಾಹವನ್ನ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಹೆಲ್ತ್ ಅಂತಕ್ಕಂಥದ್ದು, ಆರೋಗ್ಯ ಅಂತಕ್ಕಂಥದ್ದು ಇವತ್ತು ಕಾಸ್ಟ್ಲಿ ಆಗಿದೆ. ಇವತ್ತು ಯಾರು ಕೂಡ ಸುಧಾರಿಸದೇ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ಕ್ಯಾನ್ಸರ್ ಬರ್ತಾ ಇರ್ತಕ್ಕಂಥದ್ದು, ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು. ಇವತ್ತು ಹೆಚ್ಚು ಜನಸಂಖ್ಯೆ ಇರ್ಬೇಕಾದ್ರೆ ಹೆಚ್ಚು ಕ್ಯಾನ್ಸರ್ಗಳು ಕಾಣ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೇಕಾದಾಗ ಇಂಥ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಹೆಚ್ಚು ಬರ್ಬೇಕಾಗ್ತದೆ. ಅದನ್ನ ಎಲ್ಲೋ ಒಂದು ಕಡೆಗೆ ಬಡವರನ್ನ ಕೇಂದ್ರೀಕರಿಸಿ ಇವತ್ತು ಆರೋಗ್ಯವನ್ನ ಕೊಡ್ತಕ್ಕಂಥ ರೀತಿಯಲ್ಲಿ, ಅವ್ರಿಗೆ ಶುಶ್ರೂಷೆ ಮಾಡ್ತಕ್ಕಂಥ ರೀತಿಯಲ್ಲಿ ಹಾಸ್ಪಿಟಲ್ಗಳು ಹೆಚ್ಚು ಬರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ನಾನು ಯಾವ ರೀತಿಯಾಗಿ ಶಂಕರ್ ಹಾಸ್ಪಿಟ್ಲಿಗೆ ನಾನು ಪ್ರಾಮಿಸ್ ಮಾಡಿದ್ದು ಎಲ್ಲೋ ಒಂದು ಕಡೆಗೆ ಎಲ್ಲೋ ಪ್ರಾಮಿಸ್ ಮಾಡ್ಬೇಕು ಅಂತ ಅನ್ಸುತ್ತೆ ನನಗೆ. ಸಾಕ್ಷಿಯಾಗಿ ಮಹೇಶ್ವರವರು ಕಮಿಷನರ್ ಕೂಡ ಇಲ್ಲಿ ಇದ್ದಾರೆ. ಇಂಥ ಹಾಸ್ಪಿಟಲ್ಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಒಂದು ಕಂಡೀಷನ್ ಅಂತಂದ್ರೆ ಬಡವರಿಗೆ ಇವತ್ತು ಉಚಿತವಾಗಿರ್ತಕ್ಕಂಥ ಸೌಲಭ್ಯವನ್ನು ದೊರಕತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ನಮ್ಮ 3 ಜನ, ನನಗಿವತ್ತು ಅತ್ಯಂತ ಹೆಮ್ಮೆ ಅಂತ ಹೇಳಿದ್ರೆ, ದಿನೇಶ್ ಇನ್ನು 3 ವರ್ಷ ಇದ್ದಾಗಿಂದಲೂ ಕೂಡ ನಾನು ಅವರ ಎತ್ತಿ ಆಡಿಸಿದಂತ ಮಗು, ಇವತ್ತು ನಮ್ಮ ಮುಂದೆ ಒಂದು ಸಮಾಜಕ್ಕೆ, ಒಂದು ಬೆಂಗಳೂರಿಗೆ ಈ ರೀತಿಯಾದಂತ ಒಂದು ವಿಶೇಷವಾದಂತ ಸೌಕರ್ಯವನ್ನ ಮಾಡಿಕೊಟ್ಟಿದಾರಲ್ಲ ಅಂತಕ್ಕಂಥದ್ದು, ಅದರಲ್ಲಿ ಅವನ ಪಾತ್ರ ಹೆಚ್ಚಿದು ಅಂತಕ್ಕಂಥದ್ದನ್ನ ಹೇಳಿ ಸಂಸ್ಕೃತಿಯವ್ರನ್ನು ಕೂಡ, ಚಂದ್ರು ಅವ್ರನ್ನು ಕೂಡ ನಾನು ಅಭಿನಂದಿಸಿ
ನಾವ್ಯಾವತ್ತೂ ಕೂಡ ನಿಮ್ ಜೊತೆಗಿರ್ತೀವಿ. But you cannot turn a blind eye on this. It is something which is becoming increasingly a reality that with the increased population, increased lifespan, increased exposure in some way to different kinds of toxins results in a higher case load. And I think given that ಸಿಟಿ ಲೈಕ್ ಬ್ಯಾಂಗ್ಳೂರ್ ನಮಗೆ ಈ ತರ ಸೆಂಟರ್ಸ್ ಇದು ಅವಶ್ಯಕತೆ ಬರುತ್ತದೆ. ಸರ್ಕಾರ ಮಟ್ಟದಲ್ಲಿ ಬಡವರಿಗೆ ವ್ಯವಸ್ಥೆ ಮಾಡ್ತಾರೆ. ಆದ್ರೂ ಸಹ ಇನ್ನೂ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಈ ತರ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ರೆ ವಿಲ್ ಬಿ ಏಬಲ್ ಟು ಡೂ ಇಟ್. ಎರಡನೇದಾಗಿ ಈ ತರ ಇನ್ಸ್ಟಿಟ್ಯೂಷನ್ಸ್ ಬಂದ್ಬಿಟ್ಟು ಹಾಸ್ಪಿಟಲ್ಸ್ ಬಂದ್ಬಿಟ್ರೆ ಐ ಥಿಂಕ್ ಯು ಆರ್ ಆಲ್ಸೋ ಡೂಯಿಂಗ್ ಅ ರಿಸರ್ಚ್ ಸೆಂಟರ್ ಇಫ್ ಐ ಆಮ್ ನಾಟ್ ರಾಂಗ್, ರೈಟ್? ಯು ಆರ್ ಆಲ್ಸೋ ಡೂಯಿಂಗ್ ಅ ರಿಸರ್ಚ್ ಸೆಂಟರ್ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಇದರಲ್ಲಿ ನಮಗೆ ಹೌ ವಿ ಕ್ಯಾನ್ ಬೆಟರ್ ಟ್ರೀಟ್, ಇನ್ಕ್ರೀಸ್ ಲಾಂಜೆವಿಟಿ and improve the welfare of the patients when they are being treated. These are important areas. I'm sure that new drugs are being tested every time. Hopefully, you will be able to also break through or start clinical trials in some way in institutions like this. Maybe research, collaborative research, which will be for the welfare of the public. I wish you all the best. I wish all the team. हमारे जो डॉक्टर हैं वो भी, और आपके हाथ में मोबाइल फोन है, इसमें ಟಾರ್ಚ್ ಆನ್ ಕರೆ, ಟಾರ್ಚ್ ಇಸ್ ತರ ಟಾರ್ಚ್ ಆನ್ ಕರೆ, ಈ ತರ ಮಾಡಿ ಇದು ಒಂದು ಮೆಸೇಜ್ ಕೊಡೋಣ. ಏನಂದ್ರೆ ಯಾರ್ಯಾರು ಈ ತರ ಅನ್ಸ್ಕೊಂಡಿದ್ದಾರೆ ಆ ತರ ಮಾಡಬೇಡಿ, ಈ ತರ ಮಾಡಿ. ಎಲ್ಲರ ಹತ್ರ ಮೊಬೈಲ್ ಐತೆ. ಸಾರಿ, 1 ಮಿನಿಟ್. ಡಾಕ್ಟರ್ ಬನ್ನಿ, ನೀವು ಬನ್ನಿ ಡಾಕ್ಟರ್, ತಮ್ದು ಮೊಬೈಲ್ ಸ್ವಲ್ಪ ತಕೊಳ್ಳಿ, ಮೊಬೈಲ್ ಆನ್ ಮಾಡಿ, ಟಾರ್ಚ್ ಐತೆ माड़ी में इस तरह रोशनी फैलाने का काम कर रहे हैं. तो आप सब दुआ करें कि हमारे इन डॉक्टरों की टीम में अल्लाह कुव्वत दे. जो भी बीमार हैं, कभी बीमारी की वजह से वो परेशान ना हो, बल्कि वो एक नए हौसले से शिफायाब होकर अपने घर में जाकर जिंदगी गुजारे. इस तरह वो जिंदगी गुजारने वाले बने. बस मेरी यही दुआ है. Allah. Hospital English AFC hospital opening day. See, the main thing is cancer care alle ನಮ್ಮ ಮೆಡಿಕಲ್ ಇರೋದು ಎರಡೇ ತರ, ಒಂದು ಗವರ್ಮೆಂಟ್ ಇನ್ನೊಂದು ಕಾರ್ಪೊರೇಟ್. We are here to give it to the middle class and below, and ಸ್ವಲ್ಪ ಟ್ರೀಟ್ಮೆಂಟ್ ರೇಡಿಯೋಥೆರಪಿ ನಾವು BPL ಆಯುಷ್ಮಾನ್ ಭಾರತ್ ನೋಡ್ಬೇಕಂತ ಇದೀವಿ. ಸೊ ನಿಮ್ದು ಹಾಸ್ಪಿಟಲ್ ಇಸ್ ಓಪನ್ ಫಾರ್ ವಿತ್ ಆಲ್ ದಿ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ಅಂಡ್ ಅದರ್ ಸರ್ಜರೀಸ್ ಆಲ್ಸೋ, ಫ್ರಮ್ ಸರ್ಜರಿ ಪೇಲಿಯೇಟಿವ್ ಟು ಪೇನ್ ರಿಲೀಫ್. ಇದನ್ನ ಈ ಸೌಲಭ್ಯನ ಉಪಯೋಗಿಸ್ಕೊಡಿ. ಥ್ಯಾಂಕ್ ಯು. ಡಾಕ್ಟರ್ ದಿನೇಶ್, ಐ ಆಮ್ ಡಾಕ್ಟರ್ ಶ್ರೇರಿ ದಿನೇಶ್ ಸರ್ ಇಸ್ ಆರ್ ಟೀಮ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಈ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡೋ ಉದ್ದೇಶ ಮೊದಲನೇದಾಗಿ ಡಾಕ್ಟರ್ ಶ್ರೀಹರಿ ಹೇಳಿದಾಗೆ ಮಧ್ಯಮ ವರ್ಗಕ್ಕೆ ಮತ್ತೆ ಬಡವರಿಗೋಸ್ಕರ ಮಾಡಬೇಕು. ಇಲ್ಲ ಎಲ್ಲರೂ ಕಾರ್ಪೊರೇಟ್ ಹೋಗಕ್ಕಾಗಲ್ಲ, ಗೌರ್ಮೆಂಟ್ ಅಲ್ಲಿ ಕಾಯಕ್ಕಾಗೋದಿಲ್ಲ. ಗೌರ್ಮೆಂಟ್ ಹೋದ್ರೆ ಲೇಟ್ ಆಗುತ್ತೆ ಅಂತ ಕಾರ್ಪೊರೇಟ್ ಹೋದ್ರೆ ಎಲ್ಲರಿಗೂ ಅಫೋರ್ಡ್ ಮಾಡಕ್ಕಾಗಲ್ಲ. ಹಾಗಾಗಿ ಇದನ್ನ ಎಲ್ಲರೂ ಸೇರಿ 3 ಜನ ಸೇರಿ ಮಾಡಿದೀವಿ. ಎಲ್ಲರೂ ನಮಗೆ ಸಹಕರಿಸಿ ಹೀಗೆ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀವಿ. ಬಹಳ ಅಭಿನಂದನೆಗಳು. ಈಗ ನಮ್ಮ ಕೆಲಸ, ನಮ್ಮ ಕಾರ್ಯ ಹೀಗೆ ಮುಂದುವರಿಲಿ ಅಂತ. ಯುನೀಕ್ ಆಗಿ ನಾವು ಅಂದ್ರೆ ನಮ್ದು ಮೇನ್ ಕಾಸ್ಟಿಂಗು, ಆಮೇಲೆ ಎಲ್ಲ ಸೌಲಭ್ಯಗಳು, ಕ್ಯಾನ್ಸರ್ ಬೇಕಾಗಿರೋ ಎಲ್ಲ ಸೌಲಭ್ಯಗಳು, ಸರ್ಜರಿ ಆಗಿರ್ಬೋದು, ಕಿಮೋಥೆರಪಿ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ರೇಡಿಯೋಥೆರಪಿ ಎಲ್ಲಾನು ಇದೆ. ಈ ಎಲ್ಲ ಇರೋದು ಗವರ್ಮೆಂಟ್ ಹಾಸ್ಪಿಟಲ್, ಇಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ ಆಗಿರೋದು. ನಮ್ದು ಯುನೀಕ್ನೆಸ್ ಅಂದ್ರೆ ಎರಡರ ಮಧ್ಯೆ ಬರ್ತೀವಿ. ಎರಡರ ಮಧ್ಯೆ ಬರೋದ್ರಿಂದ ನಾವು ಮಧ್ಯಮದವರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಅದು ಬಡವರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇರೋದ್ರಿಂದ ಇದು ಅದೇ ಇದ್ರ ಯುನೀಕ್ನೆಸ್. ಸರ್, ಬಡವರನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದೀಯಾ? ನಿಮ್ಮೊಟ್ಟಿಗೆ ಏನಾದ್ರು ಕೈ ಜೋಡಿಸ್ತಾ ಇದೆಯಾ ಗವರ್ಮೆಂಟ್? ಗವರ್ಮೆಂಟ್ ಸಚ್ ಕೈ ಜೋಡಿಸೋದ್ರೆ ನಾವು ಈ BPL ಕಾರ್ಡ್ ಮತ್ತೆ ಆಯುಷ್ಮಾನ್ ಕಾರ್ಡ್ ABR ಅದನ್ನ ಎಂಪನಲ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಇವಾಗ ಓಪನ್ ಆಗಿದೆ. ಇವಾಗೆಲ್ಲ ಎಂಪನಲ್ಮೆಂಟ್ ಗೆ ನಾವು ಅಪ್ಲೈ ಕೂಡ ಮಾಡಿದ್ವಿ. ಅದನ್ನ ಮಾಡ್ಕೊಂಡು ಮುಂದುವರಿಸ್ಬೋದು. ಸರ್, 4 ಸ್ಟೇಜ್ ಕ್ಯಾನ್ಸರ್ ಇರೋದ್ರಿಂದ ಟ್ರೀಟ್ಮೆಂಟ್ಗಳು ಆಪ್ಷನ್ಸ್ ಕಮ್ಮಿ ಇದೆ ಬೆಂಗಳೂರಲ್ಲಿ, ಎಸ್ಪೆಷಲಿ ಪೇನ್ ಅಂಡ್ ಪ್ಯಾಲಿಯೇಟಿವ್. ಅದನ್ನ ತುಂಬಾ ನಾವು ಕಾನ್ಸಂಟ್ರೇಟ್ ಮಾಡಿ 4 ಸ್ಟೇಜ್ ಕ್ಯಾನ್ಸರ್ ಮೇಲೆ ಇರೋ ಪೇಷಂಟ್ ನಾವು ಸ್ವಲ್ಪ ಅನುಕೂಲ ಮಾಡಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ. ಸರ್, ಎನಿ ಸ್ಪೆಷಲ್ ಮೆಷರ್ಸ್ ಯಾಕಂದ್ರೆ ಹೊಸದಾಗಿ ಓಪನ್ ಸ್ಪೆಷಲ್ ಮೆಷಿನ್ಸ್, ರೇಡಿಯೋಥೆರಪಿ ಮೆಷಿನ್ಸ್, ಬೆಡ್ಶೀಟಿಂಗ್ ಮೆಷಿನ್ಸ್, ಸ್ಪೆಷಲ್ ಮೆಷಿನ್ಸ್. ಸೊ ಎಲ್ಲಿ ನಾವು ನರ್ಸಿಂಗ್ ಹೋಮ್ಗಳಲ್ಲಿ ಆಪರೇಷನ್ ಮಾಡ್ಬೋದು, ಕೀಮೋಥೆರಪಿ ಮಾಡ್ಬೋದು, ಸಣ್ಣ ಪುಟ್ಟ ಹಾಸ್ಪಿಟಲ್ಗಳಲ್ಲಿ
ಇದನ್ನ ಇನ್ನು ಬೆಡ್ಶೀಟ್ ಮತ್ತೆ ರೇಡಿಯೋ ಥೆರಪಿ ಮಾಡೋದಕ್ಕೆ ಸ್ವಲ್ಪ ಜಾಗನೂ ಜಾಸ್ತಿ ಬೇಕು, ಅಕ್ಕಪಕ್ಕ ಮನೆಗಳಿರಬಾರ್ದು, ಅಷ್ಟು ಈಸಿ ಅಲ್ಲ ಪರ್ಮಿಷನ್ಸ್. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಜಾಗನೇ ಬೇಕು. ಆಮೇಲೆ ಅದು ಸ್ವಲ್ಪ ಕೆಳಗಡೆ ಭೂಮಿ ಕೆಳಗಡೆ ಹೋಗ್ಬೇಕು. ಆತರ ಎಲ್ಲ ಸೌಕರ್ಯ ಇರೋದ್ರಿಂದ ಅದನ್ನ ಇದ್ ಮಾಡಿದ್ವಿ. ಇದೇ ನಮ್ಮ ಸ್ಪೆಷಾಲಿಟಿ.